ನವೆಂಬರ್ 26ರಿಂದ ಲಿಂಗೈಕ್ಯ ಗುರುಸಿದ್ದೇಶ್ವರ ಶ್ರೀಗಳ 40ನೇ ಪುಣ್ಯಸ್ಮರಣೋತ್ಸವ. ಎಸ್ ವೆಂಕಟಾಪುರದ ಶಾಖಾಮಠ ಗಜೇಂದ್ರಗಡ ತಾಲೂಕಿನ ಜಿಗೇರಿ ಗ್ರಾಮದಲ್ಲಿ ಲಿನ್. ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ 40ನೇ ಪುಣ್ಯಸ್ಮರಣೋತ್ಸವ, ಧರ್ಮಸಭೆ ಹಾಗೂ ಸಾಮೂಹಿಕ ವಿವಾಹ, ರಥೋತ್ಸವ ಸಮಾರಂಭ ಹಾಗೂ ಎಡೆಯೂರ ಶ್ರೀ ಸಿದ್ದಲಿಂಗೇಶ್ವರ ಪಾದಯಾತ್ರಾ ಮಂಡಳಿಯ 50ನೇ ಸುವರ್ಣ ಮಹೋತ್ಸವ ಕಾರ್ಯಕ್ರಮಗಳು ನವೆಂಬರ್ 26ರಿಂದ ನವೆಂಬರ್ 30ರವರೆಗೆ ನಡೆಯಲಿವೆ ಎಂದು ಗುರುಸಿದ್ದೇಶ್ವರ ಸ್ವಾಮೀಜಿಗಳು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಓಂಕಾರೇಶ್ವರ ಮಠದ ಫಕ್ಕೀರೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಬಸವರಾಜ ಬಡಿಗೇರ, ಎಸ್.ಕೆ. ಮಾಗುಂಡ, ಶಂಕರಪ್ಪ ಅಂದಪ್ಪ ಕಿರಟಗೇರಿ ಉಪಸ್ಥಿತರಿದ್ದರು. ನಮ್ಮ ಎಸ್ ವೆಂಕಟಾಪುರ ಗ್ರಾಮದ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಅವರ ಶಾಖಾಮಠ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಜಿಗೇರಿ ಗ್ರಾಮದಲ್ಲಿ ಪ್ರತಿ ವರ್ಷ 25 ಸಾಮೂಹಿಕ ವಿವಾಹ ಮತ್ತು ಧರ್ಮಸಭೆ. ನಾನು ಆ ಗ್ರಾಮಕ್ಕೆ ಹೋದಾಗ ಅಲ್ಲಿ ಬರೀ ಒಂದು ಸಣ್ಣ ಜಾಗ ಇತ್ತು. ಅಲ್ಲಿ ಅಜ್ಜನ ಮಠದ ಒಂದು ಜಾಗ ಇತ್ತು. ಅಲ್ಲಿ ಗ್ರಾಮದ ಗುರು ಹಿರಿಯರು ಆ ಸ್ಥಳದಲ್ಲಿ ಅಜ್ಜಾರು ಹೋದಾಗ ಫಸ್ಟ್ ನೋಡಿದಾಗ ಆ ಮಠವನ್ನು ಕಟ್ಟಬೇಕಂತನ್ನುವಂಥ ದೃಷ್ಟಿ ಇಟ್ಕೊಂಡು ನಮ್ಮ ಅಜ್ಜವರು ಆ ಅಜ್ಜನ ಮಠಕ್ಕೆ ಇವರೇನು ಪಟ್ಟಾಧಿಕರಾದಾಗ ಅಲ್ಲಿ ಆ ಗ್ರಾಮದೊಳಗೆ ಸಣ್ಣದ ಒಂದು ಹಳ್ಳಿ, ಅದು ಕುಗ್ರಾಮ. ಅಂಥ ಗ್ರಾಮದಲ್ಲಿ ಒಬ್ಬರು ನಮ್ಮ ಜಿಗೇರಿ ಅಜ್ಜವರು ಒಂದು ಶಾಖಾ ಮಠವನ್ನು ಅಲ್ಲಿ ನಿರ್ಮಾಣ ಮಾಡಿ ಅಲ್ಲಿ ಧರ್ಮಸಭೆ, ಯಾವ ಬಡ ಮಕ್ಕಳು ಮತ್ತು ಧಾರ್ಮಿಕ ನಮ್ಮ ಸನಾತನ ಧರ್ಮದ ಬಗ್ಗೆ ಆ ಗ್ರಾಮದಲ್ಲಿ ಯಾವ ರೀತಿ ಇತ್ತಪ್ಪ ಅಂತಂದ್ರೆ ಆ ಗ್ರಾಮ ಎಲ್ಲ ಕುಟುಂಬಗಳು ಅಲ್ಲಿ ಏನಂದ್ರೆ ಆ ಕಡೆದವರೆಲ್ಲ ಕೆಲಸಕ್ಕೆ ಹೋಗ್ಬೇಕಾದ್ರೆ ಎಲ್ಲರೂ ಮಂಗಳೂರು ಗೋವಾಕ್ಕೆ ಹೋಗಿದ್ರು. ಅಲ್ಲಿ ಜನ ಗೋವಾಕ್ಕೆ ಮಂಗಳೂರು ಹೋಗ್ತಿದ್ರು ದುಡಿಯೋಕೆ. ಅಂಥ ಒಂದು ಗ್ರಾಮದೊಳಗೆ ಒಬ್ಬರು ನಮ್ಮ ಗುರುಗಳು ಅಲ್ಲಿ ಆ ನೆಲೆ ಊರಿ ಆ ಒಂದು ಮಠವನ್ನು ನಿರ್ಮಾಣ ಮಾಡಿ ಅಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಹೋಗಿ ಪ್ರತಿಯೊಂದು ಕುಟುಂಬದೊಳಗೆ ಧಾರ್ಮಿಕವಾಗಿ ಧರ್ಮಸಭೆಯನ್ನು ಮಾಡಿ ಈಗಿನ ಯುವಕರಿಗೆ ದುಶ್ಚಟಗಳಿಂದ ಮುಕ್ತಿ ಹೊಂದಲು ಅಲ್ಲಿ ಯಾವ ರೀತಿ ಅಂದರೆ ಬೀಡಿ, ಸಿಗರೇಟು, ಸರಾಯಿ ಪ್ರತಿಯೊಬ್ಬರು ಮನೆಯಾಗ 2 ಜನ 3 ಜನ ಅಂತ ಇರುವಂಥ ಆ ಗ್ರಾಮದೊಳಗೆ ಅದನ್ನು ಫಸ್ಟ್ ನಿರ್ನಾಮ ಮಾಡಿದಂಥ ಜಗದ್ಗುರು ನಮ್ಮ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಅವರು ಭಾಳ ಒಂದು ಪರಿಶ್ರಮ ಪಟ್ಟು ಆ ಗ್ರಾಮವನ್ನು ಒಂದು ಇವತ್ತಿನ ಇದ್ರೊಳಗಂದ್ರೆ ಆ ಗ್ರಾಮ ಅಜ್ಜವರಿಂದ ಆ ಗ್ರಾಮ ಸುಚಿತ್ರವಾಗಿ ಮತ್ತು ಎಲ್ಲ ಜನನೂ ಭಾಳ ಖುಷಿಲಿಂದ ಅಲ್ಲೇ ತಮ್ಮ ಹೊಲ ಬಿತ್ತೋಕೆ ತಮ್ಮದು ಏನು ಮಾಡಬೇಕು ಕೃಷಿ ಚಟುವಟಿಕೆ, ಧರ್ಮಸಭೆ, ಸ್ಕೂಲಿಗೆ ಅಲ್ಲಿ ಕನ್ನಡ ಶಾಲೆಗೆ ಮಕ್ಕಳು ಶಾಲೆಗೆ ಹೋಗ್ತಿದ್ದಿಲ್ಲ. ಅಲ್ಲಿ ಅಷ್ಟು ನಾನು ನೋಡಿದ್ದೆ. ಅಂಥ ಒಂದು ಕೆಲಸವನ್ನು ನಮ್ಮ ಜಗದ್ಗುರುಗಳು ಮಾಡಿ ಆ ಗ್ರಾಮವನ್ನು ಇವತ್ತು ನಾವು ಎಷ್ಟು ಉತ್ತೇಜನ ಮಾಡಿದಾರೆ ನಾವು ಕಣ್ಣಿಗೆ ನಾವು ನೋಡೋಕ್ಕಾಗೋದಿಲ್ಲ. ಪ್ರತಿ ವರ್ಷ ನಾನು ಜಾತ್ರೆಗೆ ಹೋಗ್ತಿದ್ದಲ್ಲಿ ಅದೇ ಥರನಾಗಿ ಒಂದು ರಥೋತ್ಸವ ಕಾರ್ಯಕ್ರಮ ಮಾಡಿಕೊಂಡು ಬರ್ತಾ ಇದ್ದಾರೆ. ಮತ್ತು ಪ್ರತಿ ವರ್ಷ ಸಾಮೂಹಿಕ ಲಗ್ನ, ಅಲ್ಲಿ ಮದುವೆ ಮಾಡ್ಬೇಕಾದ್ರೆ ಭಾಳ ಸಮಸ್ಯೆ ಇತ್ತು. ಬರೀ ಒಂದು ಎಷ್ಟೋ ಸೂಲ ಮಾಡ್ತಿದ್ರು ಅಲ್ಲಿ ಜನ. ಯಾಕಂದ್ರೆ ಭಾಳ ಅಲ್ಲಿ ಬಿತ್ತಕ್ಕೆ ಬೆಳೆಯೋಕೆ ದುಡ್ಡಿಲ್ಲ ಜನರಂತಲೇ. ಅದನ್ನು ನಮ್ಮ ಸ್ವಾಮಿಗಳ ಮನ ನೊಂದು ಇಲ್ಲಿ ಏನಾರ ಒಂದು ನಾನು ಸಾಮೂಹಿಕ ಲಗ್ನ ಮಾಡ್ಬೇಕಂತೇಳಿ ಅಜ್ಜವರು ಅಲ್ಲಿ ಪ್ರತಿ ವರ್ಷ 25 ಜೋಡಿ ಮದುವೆ ಮಾಡ್ತಾ ಇಲ್ಲೇ ಬಂದಿದ್ದಾರೆ ಅಲ್ಲಿ ಜಿಗೇರಿ ಗ್ರಾಮದಲ್ಲಿ. ಅದನ್ನು ಮಾಡಿ ನಮ್ಮ ಎಸ್ ವೆಂಕಟಾಪುರ ಗ್ರಾಮಕ್ಕೂ ಬಂದ ಮಠ ಅನ್ನೋದು ಯಾವ ರೀತಿ ಇತ್ತಂದ್ರೆ ಒಂದು ಮನಿ ಆದಂಗೆ ಆಗಿತ್ತು ಮಠ. ಅದರ ಹಿಂದಿನ ಧಾರ್ಮಿಕದೊಳಗೆ ನಮ್ಮ ಮಠಮಾನ್ಯಗಳು ಉತ್ತೇಜನ ಆಗ್ಬೇಕಾರೆ ಸ್ವಾಮಿಗಳು ಅವ್ರದ್ದು ಒಂದು ತನುಮನದ ಏನಂತಾರಲ್ಲ ಅದ್ರ ಜೊತೆಗೆ ಭಕ್ತ ಸಾಗರವನ್ನು ಅವರು ಭಕ್ತರನ್ನು ಮನವೊಲಿಸಿ ಭಕ್ತರಿಗೆ ಒಂದು ಯಾವುದು ಜ್ಞಾನದ ಭಿಕ್ಷೆ ಮತ್ತು ಒಂದು ಪ್ರಸಾದ ಭಿಕ್ಷೆಯನ್ನು ಹಾಕಿ ಒಂದು ಕಗ್ಗಲಾದಂಥ ಒಂದು ಮೂರ್ತಿಯನ್ನು ಶುದ್ಧ ಮಾಡುವಂಥ ಸ್ವಾಮಿಗಳು ನಮಗೆ ಈಗಿನ ದಿನಮಾನದೊಳಗೆ ನಮ್ಮ ಸಣ್ಣ ಗ್ರಾಮದೊಳಗೆ ಇಂಥವೆಲ್ಲ ಸರಿಪಡಿಸಲಿಕ್ಕೆ ನಮ್ಮ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಭಾಳಷ್ಟು ಕೆಲಸ ಮಾಡಿದ್ದಾರೆ. ಅಲ್ಲಿ ಜಿಗೇರಿ ಗ್ರಾಮದೊಳಗೆ ಮಾಡಿ ಮತ್ತು ಎಸ್ ವೆಂಕಟಾಪುರ ಗ್ರಾಮದಾಗೂ ಬಂದು ಆ ಒಂದು ಆರಾಧನೆ ಕಾರ್ಯಕ್ರಮ ಮಾಡಿ ಒಂದು ಎಲ್ಲ ಭಕ್ತ ಸಾಗರ ಒಂದು ಬಡ ಮಕ್ಕಳಿಗೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ, ಆಟ ಪಾಠ, ಹಿಂಗೆ ಪ್ರತಿಯೊಂದು ರಂಗದೊಳಗೆ ಅಜ್ಜವ್ರು ಕೆಲಸ ಮಾಡ್ತಾ ಬಂದಿದ್ದಾರೆ. ಅವ್ರದ್ದು ಎಷ್ಟು ಹೇಳಿದ್ರು ನಾವು ಭಾಳ ಕಡಿಮೆ. ಈಗ ಜಿಗೇರಿ ಗ್ರಾಮದೊಳಗೆ ದಿನಾಂಕ 26/11/2025ರಿಂದ 30/11/2026ರವರೆಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಹಾರಥೋತ್ಸವ ಐತಿ. ಇನ್ನೊಂದು ವಿಶೇಷವಾಗಿ ಈಗ ಎಡೆಯೂರು ಸಿದ್ದಲಿಂಗೇಶ್ವರ ಅಜ್ಜವ್ರದ ಪಾದಯಾತ್ರೆ 50ನೇ ವರ್ಷದ್ದು ಸರ್. 50ನೇ ವರ್ಷದ ಪಾದಯಾತ್ರೆ ಪ್ರತಿಯೊಂದು ಗ್ರಾಮದಾಗಿಂದ ಜನ ಬರ್ತಾರೆ ಅಜ್ಜವ್ರ ಜೊತೆ. 50ನೇ ವರ್ಷ ಪಾದಯಾತ್ರೆ ಅದರದ್ದು ಆ ಜನಕ್ಕೆ ಆ ಏನು ಪಾದಯಾತ್ರಿಗಳಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಅಜ್ಜರು. ಇದು ದೊಡ್ಡದೊಂದು ಸೇವಾ. ಇಂಥ ಒಂದು ಸೇವಾ ಪಾದಯಾತ್ರಿಗಳಿಗೆ ಒಂದು ಸನ್ಮಾನ, ಒಂದು ಗೌರವ ಸಮರ್ಪಣೆಯನ್ನು ನಮ್ಮ ಗುರೂಜಿಯವರು ಮಾಡ್ತಾ ಇದ್ದಾರೆ.
ಅವರಿಗೆ ನಾನು ತುಂಬ ಹೃದಯದ ನಾನು ಧನ್ಯವಾದಗಳನ್ನು ಅರ್ಪಿಸಿ ಅವರಿಗೆ ಅವರ ಪಾದಗಳಿಗೆ ಶಿರಸಾಗಿ ನಮಸ್ಕಾರ ಮಾಡಿ ನನ್ನ ಮಾತು. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಸುಕ್ಷೇತ್ರ ಜಿಗೇರಿ ಹಿರೇಮಠವಾಗಿರುವಂಥ ಎಚ್ ಎಸ್ ಶಂಕಟಾಪುರ ಮಠದ ಶಾಖಾ ಮಠ ಆಗಿರುವಂಥ ಜಿಗೇರಿ ಗ್ರಾಮದೊಳಗೆ ಅಂದರೆ ನಮ್ಮ ಹಿಂದಿನ ಪೂಜ್ಯರಾಗಿರುವಂಥ ಗುರುಸಿದ್ಧ ಮಹಾಸ್ವಾಮಿಗಳವರ 40ನೇ ಪುಣ್ಯಾರಾಧನೆ. ಆ ಪುಣ್ಯಾರಾಧನೆಯ ನಿಮಿತ್ತವಾಗಿ ಸಾಮೂಹಿಕ ಲಗ್ನ, ಕುಂಭೋತ್ಸವ, ಆರತಿ ಈ ಒಂದು ಕಾರ್ಯಕ್ರಮದ ಯಾವ ನಮ್ಮ ಒಂದು ಏನು ಪತ್ರಿಕಾ ವರದಿಗಾರರ ಒಂದು ಭವನದಲ್ಲಿ ನಮ್ಮ ಸೊರಟೂರು ಹಾಗೂ ಮಲಸಮುದ್ರಗಿರಿಯ ಪೂಜ್ಯ ಫಕೀರ್ ಮಹಾಸ್ವಾಮಿಗಳವರು ನಂಬಿಕೆನೇ ಹಿರಿಯರು. ಅಂದ್ರೆ ನಮ್ಮ ಪಟ್ಟಾಧಿಕಾರ ಮಾಡೋ 30 ವರ್ಷಗಟ್ಟಲೆ ಅದಕ್ಕೆ ನಮಗೆ ಸಾಥ್ ಕೊಟ್ಟು ಈ ಒಂದು ಪತ್ರಿಕಾ ವರದಿಗಾರದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೂ ನಮ್ಮ ಯಾವ ಗದಗ ಬೆಟಗೇರಿ ನಮ್ಮ ಎಸ್ ಕೆ ಮಾಗುಂಡ್ರವರಾಗಲಿ ಹಾಗೂ ನಮ್ಮ ಎಚ್ ಎಸ್ ಶಂಕಟಾಪುರದ ನಮ್ಮ ಬಸವರಾಜ್ ಬಡಿಗೇರ್ ಅವರಾಗಲಿ ನಮ್ಮ ಶಂಕರ್ ಅವರಾಗಲಿ ಎಲ್ಲ ಒಂದು ಮಾಧ್ಯಮದ ವರದಿಗಾರರೇ, ಟಿ ವಿ ಮಾಧ್ಯಮದ ವರದಿಗಾರರೇ, ಇವತ್ತು ಹೇಳೋದಂದ್ರೆ ನಾವು ಮಾಧ್ಯಮದವರಿಗೆ ಅಂದ್ರೆ ಮಠ ಸಣ್ಣ ಮಠ ಅದು. ಅಂದ್ರೆ ನಮ್ಮ ಹಿಂದಿನ ಗುರುಸಿದ್ಧ ಮಹಾಸ್ವಾಮಿಗಳವರ ಇದ್ದಾಗನ ಅಲ್ಲಿ ಜಿಗೇರಿ ಗ್ರಾಮದೊಳಗೆ ಅಜ್ಜಾರ ನಿಮಗೆ ಮಠ ಕಟ್ಟಕ್ಕೆ ಜಾಗ ಕೊಟ್ಟಿದ್ದೀವಿ, ಈ ಮಠ ಆಗಲಿಲ್ಲ ಅಂತ ಕೇಳಿದಾಗ ಆಗ ಭಕ್ತರಂದ್ರಂತ ಗುರುಗಳಂದ್ರಂತ, ನೋಡ್ರಪ್ಪ ಈ ಘಟ್ಟ ಹೋದ್ಮೇಲೆ ಮಠ ತಾನಾಗುತ್ತೆ ನೋಡಿರ್ತೀರಂತಂದು ಆಗಿನ ಇಂದನ ಗುರುಸಿದ್ಧ ಮಹಾಸ್ವಾಮಿಗಳು ಹೇಳಿದರು. ಅದರ ಪ್ರಕಾರವಾಗಿ ಈಗ ಎಲ್ಲ ಮನವರಿಕೆ ಆಗಿದೆ. ಅಂದ್ರೆ ಇದಕ್ಕೆಲ್ಲ ಭಕ್ತರ ಸಹಕಾರ, ಅಂದ್ರೆ ಭಕ್ತರ ಶಕ್ತಿಯೇ ಒಂದು ಶ್ರೀಮಠದ ಶಕ್ತಿ ಅನ್ನುವಂಥ ಉದ್ದೇಶವನ್ನು ಇವತ್ತು ಏನಂದರೆ 2005ರಿಂದ ಹಿಡಿದು 2000 ಅಂದರೆ 25 ವರ್ಷ ಆಯಿತು. ಸಾಮೂಹಿಕ ಲಗ್ನ ಮಾಡೋದಾಗಲಿ, ಒಂದು ಬಡವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಾಗಲಿ, ಅಂದ್ರೆ ಆಗಿನ ಒಂದು ಗ್ರಾಮದೊಳಗೆ ನರಸಾಪುರ ಆಗಲಿ, ಅಂದರೆ ಎಲ್ಲ ಗ್ರಾಮದೊಳಗೆ ಇವತ್ತು ನೂತನ ರಥವನ್ನು ತೇರನ್ನು ಮಾಡಿದ್ದೀವಿ. ಇಂಥ ಒಂದು ಎಲ್ಲ ಕಾರ್ಯಕ್ರಮವನ್ನು ಅಂದ್ರೆ ಯಾವ ಜಿಗೇರಿ ಎಚ್ ಎಸ್ ಶಂಕಟಾಪುರ ಅಂದ್ರೆ ಈ ಮಠಮಾನ್ಯಗಳು ಇವತ್ತು ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟರು ಅಂತಂದ್ರೆ ಇವತ್ತು ಮಠಮಾನ್ಯಗಳು ಕಮ್ಮಾಗ್ಯಾವ. 5,000 6,000 ಜನಸಂಖ್ಯೆ 5,000 6,000 ಮಠಮಂದಿರಗಳು ಈ ಕಮ್ಮಿ ಆಗ್ಯಾವ. ಅಂದ್ರೆ ನಾವು ಏನಪ್ಪ ಅಂತಂದ್ರೆ ಧರ್ಮ ಕಾರ್ಯದೊಳಗೆ ತೊಡಕಂತಂದ್ರೆ ಮಠನ ಕಮ್ಮಿ ಆಗುತ್ತೆ, ಸಾಮಾಜಿಕ ಕಾರ್ಯಗಳು ಕಮ್ಮಿ ಆಗ್ತವೆ. ಹಾಗೆ ಪೂಜ್ಯರ ಹಿಂದನೆ ಹಾಕಿರ್ಕೊಂಡ ಗುರುಗಳ ಪ್ರಕಾರವಾಗಿ ನಡೆದುಕೊಳ್ಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಇವತ್ತೆಲ್ಲ ನಮ್ಮ ಶಿವಣ್ಣವರು ನಮ್ಮ ಸೊರಟರಾಜರು ಇಲ್ಲ ಅಂದ್ರೆ ನೀವೇನು ಸಣ್ಣ ಮಟ್ಟ ಆದರೂ ಮಾಧ್ಯಮದ ಬಂದು ನೀವು ಒಂದು ಸ್ವಲ್ಪ ಹೇಳಿ ಅವ್ರಿಗೆ ಕೊಟ್ಟರೆ ಈ ಒಂದು ಪ್ರಚಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತೇನೋ ಅಂತ ವಿಚಾರವನ್ನು ಪೂಜ್ಯರಾಗಲಿ, ನಮ್ಮ ಮಾಗುಂಡ್ರಾಗಲಿ, ಬಸವಣ್ಣರಾಗಲಿ ನಮ್ಮೆಲ್ಲರೂ ಕೂಡಿಕೊಂಡು ಇಂಥ ಒಂದು ಪತ್ರಿಕಾ ವರದಿಗಾರರು, ಟಿ ವಿ ಮಾಧ್ಯಮದವರು ಈ ಒಂದು ವರದಿಯನ್ನು ಸಮಾಜಮುಖಿ ಕಾರ್ಯವನ್ನು ತಾವು ಮಾಡಿರಿ ಅನ್ನುವಂಥ ಬೆನ್ನಸುತ್ತ ಈ ಒಂದು ಕಾರ್ಯದಲ್ಲಿ ಪಾಲ್ಗೊಂಡಂಥ ಪತ್ರಿಕಾ ವರದಿಗಾರದ ಟಿ ವಿ ಮಾಧ್ಯಮದವರಿಗೆ ನಿಮಗೆಲ್ಲರಿಗೆ ನಮ್ಮೆಲ್ಲರಿಗೆ ಮಹಾತ್ಮರ ಶಕ್ತಿಯನ್ನು ಕೊಟ್ಟು ಕಲಿಸಿ ಹೇಳುತ್ತಾ ಕೊನೆಯದಾಗಿ ನಮ್ಮ ಪೂಜಾರಾಗಿರುವಂಥ ಓಂಕಾರೇಶ್ವರ ಮಠದ ಫಕೀರ್ ಮಹಾಸ್ವಾಮಿಗಳು ಸಹ ನಂಬಿಕೆನ ಅನುಭವಿಗಳು, ಅವರು ಒಂದು ಮಾರ್ಗದರ್ಶನದೊಳಗೆ ಅವರು ಎಲ್ಲರ ಒಂದು ಪ್ರೀತಿಯ ವಾಸ್ತವ್ಯವನ್ನು ಕೇವಲ ನಿನ್ನೆ ಫೋನ್ ಹೇಳಬೇಕಾಯ್ತು, ಆದರೆ ಮೇಂದೆ ಫೋನ್ ಹೇಳಿ ಅಂದ್ರೆ ಇಷ್ಟೊಂದು ಆತ್ಮೀಯ ಬಸವನ ಹೇಳಿದಾಗೆ ಇವನಾರು ಎಂದೂ ಸರಿ ನಮ್ಮ ಪ್ರೀತಿ ಬಾಂಧವ್ಯವನ್ನು ಆ ಪ್ರೀತಿ ಬಾಂಧವ್ಯವನ್ನು ನಾವು ನೀಡುವಂಥ ಸಾಮಾಜಿಕ ಕಾರ್ಯವನ್ನು ಮಾಡೋಣ ಅಂತ ಉದ್ದೇಶ ಇಟ್ಟುಕೊಂಡು ನನ್ನ 4 ನುಡಿಗಳನ್ನು ಅರ್ಪಣೆ ಮಾಡ್ತಾಯಿದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಧರ್ಮ ಉಳಿಬೇಕಾಗಿದೆ, ಧರ್ಮ ಬೆಳೆಯಬೇಕಾಗಿದೆ. ಧರ್ಮ ಅಂದರೆ ಆ ಧರ್ಮ ಈ ಧರ್ಮ ಅಂತಲ್ಲ, ಧರ್ಮವನ್ನು ರಕ್ಷಣೆ ಮಾಡೋದೇ ಧರ್ಮ. ಅದಕ್ಕೆ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತಾನ್ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಎಲ್ಲಿ ಆಚಾರ ಅನಾಚಾರ ಆಗ್ತದೆ, ವಿಚಾರ ಅವಿಚಾರ ಆಗ್ತದೆ, ಧರ್ಮ ಅಧರ್ಮ ಆಗ್ತದೆ, ಅಲ್ಲಿ ಮಹಾತ್ಮರು ಅವತರಿಸಿ ಧರ್ಮವನ್ನು ಉದ್ಧಾರ ಮಾಡ್ತಾ ಬಂದಿದ್ದಾರೆ. ಆ ಸಾಲಿನಲ್ಲಿ ಗುರುಸಿದ್ದೇಶ್ವರ ಸ್ವಾಮಿಗಳಂದರೆ ತಪ್ಪಾಗಿಲಿಕ್ಕಿಲ್ಲ. ಗುರುಸಿದ್ದೇಶ್ವರ ಸ್ವಾಮಿಗಳು ಮುಂಡ್ರಿಗಿ ತಾಲೂಕು ಕೊಂಬಳಿ ಗ್ರಾಮ. ಆ ಕೊಂಬಳಿ ಗ್ರಾಮದಲ್ಲಿ ಅವತರಿಸಿ ಅನೇಕ ಧರ್ಮದ ಸೇವೆಯನ್ನು ಮಾಡಿ ಭಕ್ತರನ್ನ ಉದ್ಧಾರ ಮಾಡಿ ಅಲ್ಲಿಂದ ಸಂಚಾರ ಮಾಡ್ತಾ ಮಾಡ್ತಾ HS ಅಂದರೆ ಗದಗ ಜಿಲ್ಲೆ HS ವೆಂಕಟಾಪುರಕ್ಕೆ ದಯಮಾಡಿಸ್ತಾರೆ. ಅಲ್ಲಿ ಒಂದು ಮಠವನ್ನು ನಿರ್ಮಾಣ ಮಾಡ್ತಾರೆ. ಆ ಮಠ ಗುರುಸಿದ್ದೇಶ್ವರ ಸ್ವಾಮಿಗಳ ಮಠ ಅಂಥೇಳಿ ನಾಮಕರಣ ಮಾಡಿ ಅಲ್ಲಿಂದ ಸಂಚಾರ ಮಾಡ್ತಾ ಮಾಡ್ತಾ ಅನೇಕ ಹಳ್ಳಿಗಳಲ್ಲಿ ಸಂಚರಿಸುತ್ತಾ ಮುಂದೆ ಗಜೇಂದ್ರಗಡ
ಹತ್ತಿರ ಇರ್ತಕ್ಕಂಥ ಜೇಗೇರಿ, ಆ ಜೇಗೇರಿ ಗ್ರಾಮಕ್ಕೆ ಬರ್ತಾರೆ. ಅಲ್ಲಿಂದ ಭಕ್ತರ ಸಹಕಾರದಲ್ಲಿ ನಿಮ್ಮದೊಂದು ಮಠ ಮಾಡಬೇಕು ಅಂದಾಗ ನಂದು ಘಟ ಮಾತ್ರ ನಿಮ್ಮಲ್ಲಿ ನಿಮ್ಮ ಹೃದಯದಲ್ಲಿ ಇರುತ್ತೆ, ಆ ಘಟ ಹೋದ್ಮೇಲೆ ಮಠ ತಾನೇ ಆಗುತ್ತೆ ಅಂಥೇಳಿ ಅವರು ಸಂಕಲ್ಪ ಮಾಡ್ತಾರೆ. ಆವಾಗ ಭಕ್ತರು ಒಂದು ಜಾಗೆಯನ್ನು ಶ್ರೀಗುರುಗಳ ಪಾದಕ್ಕೆ ಅರ್ಪಣೆ ಮಾಡ್ತಾರೆ. ಅದು ಜಾಗೆ ಹಾಗೆ ಉಳುತ್ತದೆ. ಮುಂದಿನ ದಿನಮಾನದಲ್ಲಿ ಅವ್ರು ಹೇಳ್ತಾರೆ, ಮುಂದೆ ಒಬ್ಬ ಉತ್ತರಾಧಿಕಾರಿ ಬರ್ತಾರೆ, ಆ ಉತ್ತರಾಧಿಕಾರಿ ತನ್ನ ಮಠವನ್ನು ಮುಂದೆ ಬೆಳೆಸ್ಕೊಂಡು ಹೋಗ್ತಾನೆ ಅಂತ ಅವ್ರ ಮಾತು ಈಗ ಸತ್ಯ ಆಗಿದೆ. ಹೀಗಿರುವಾಗ ಅಲ್ಲಿ ಅವರು ಎಚ್ ವೆಂಕಟಾಪುರದಲ್ಲಿ ಸ್ಥಾಪನೆ ಆಗದೆ ಅಲ್ಲಿ ಮುಂದೆ ಸಂಚಾರ ಮಾಡ್ತಾ ಲಿಂಗೈಕ್ಯ ಆಗ್ತಾರೆ. ಅವರು ಲಿಂಗೈಕ್ಯ ಆದಮೇಲೆ ಮುಂದೆ ಏನಾಗ್ತದಂದರೆ ಇಲ್ಲಿ ಶಿವಯೋಗ ಮಂದಿರದಲ್ಲಿ ಜನ್ಮಸ್ಥಳ ಆಗಿರ್ತಕ್ಕಂಥ ಅವ್ರದ್ದು ನಾಯಕನೂರು, ಈ ಗುರುಗಳು ನಾಯಕನೂರು ಹಿರೇಮಠ, ಆ ಹಿರೇಮಠದಲ್ಲಿ ಅವರ ತಂದೆ ನನ್ನ ಮಗನನ್ನು ಸಮಾಜಕ್ಕೆ ಏನಾದರೂ ಒಂದು ಸೇವೆಗೆ ಅರ್ಪಣೆ ಮಾಡ್ಕೊಂಡು ಸಂಕಲ್ಪ ಮಾಡ್ತಾರೆ. ಆವಾಗ ಆ ಮಗು ನನ್ನ ಶಿವಯೋಗ ಮಂದಿರಕ್ಕೆ ಬಿಡ್ತಾರೆ. ಶಿವಯೋಗ ಮಂದಿರದಲ್ಲಿ 8-9 ವರ್ಷ ಶಿವಯೋಗ ಮಂದಿರದಲ್ಲಿ ಹೋಗ್ತಾರೆ. ಅಲ್ಲಿ ಹಾನಗಲ್ ಕುಮಾರಸ್ವಾಮಿಗಳು ಸ್ಥಾಪನೆ ಮಾಡ್ತಕ್ಕಂಥ ಶಿವಯೋಗ ಮಂದಿರದಲ್ಲಿ ಅಧ್ಯಯನ ಮಾಡಿ ಸಂಸ್ಕೃತ, ವೇದ ಮತ್ತು ವಚನಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೆ. ಮುಂದೆ ಸಾಧನೆ ಮಾಡಿ ಇನ್ನೇನು ಯಾವುದಾದ್ರೂ ಒಂದು ಮಟ್ಟಕ್ಕಾಗಿ ನಾನು ಸಮಾಜ ಸೇವೆ ಮಾಡೋಕ್ಕಂಥೇಳಿ ಮನಸ್ಸಿನಲ್ಲಿ ಮಾಡ್ತಾರೆ. ಅದು ಬಯಸದೇ ಬಂದ ಭಾಗ್ಯ ಅನ್ನೋ ಹಾಗೆ ವೆಂಕಟಾಪುರ ಭಕ್ತರನ್ನು ನಾವು ಇಲ್ಲಿ ನೆನೆಸ್ಬೇಕಿಲ್ಲ. ಎಚ್ ಎಸ್ ವೆಂಕಟಾಪುರ ಭಕ್ತರು ಇಲ್ಲೇ ಗದಗ ಜಿಲ್ಲೆ ಹೊಂಬಳ ಹತ್ರ ಇದೆ ಎಚ್ ಎಸ್ ವೆಂಕಟಾಪುರ. ಆ ಮಠವನ್ನು ನೀವು ಬೆಳೆಸಬೇಕಂತೇಳಿ ಆ ಎಲ್ಲ ಸಮಸ್ತ ಸರ್ವಧರ್ಮದ ಗುರು ಹಿರಿಯರು ತಾಯಂದಿರು ಈ ಗುರುಬಸವ ದೇವರು ಅಂತೇಳಿ ಅವ್ರ ನಾಮಕರಣ. ಆ ಗುರುಬಸವ ದೇವರು ಏನು ಮಾಡ್ತಾರೆ ಅಂದರೆ ಒಪ್ಕೋತಾರೆ. ಎಲ್ಲ ದೈವದ ವತಿಯಿಂದ ಇವರಿಗೆ ಪಟ್ಟಾಧಿಕಾರ ಮಾಡ್ತಾರೆ. ಪಟ್ಟಾಧಿಕಾರ ಮಾಡಲೇ ಸಾಧನೆ ಮಾಡ್ತಾ ಆ ಮಠವನ್ನು ಅನೇಕ ರೀತಿ ಉತ್ತಂಗ ಸ್ಥಿತಿಯಲ್ಲಿ ಭಕ್ತರ ಸಹಕಾರದಲ್ಲಿ ಅಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇವು ಗುರುವಿನ ಒಂದು ಋಣ ತೀರಿಸಬೇಕು. ಸಮಾಜದ ಋಣ, ದೇಶದ ಋಣ, ಅನ್ನದ ಋಣ, ಗುರುವಿನ ಋಣ ಭಾಳ ಶ್ರೇಷ್ಠವಾದಂಥದ್ದು. ಹಾಗೆ ಗುರುವಿನ ಋಣ ತೀರಿಸಬೇಕಂತೇಳಿ ತಿಳ್ಕೊಂಡು ಇವರು ಕೂಡ ಒಮ್ಮೆ ಗಜೇಂದ್ರಗಡಕ್ಕೆ ಅನೇಕ ಸ್ವಾಮಿಗಳ ಜೊತೆಗೆ ಹೋಗ್ತಾರೆ. ಅಲ್ಲಿ ಭಕ್ತರ ಸಹಕಾರದಲ್ಲಿ ಆ ಭಕ್ತರಂತಾರೆ, ನಿಮ್ಮ ಗುರುಗಳು ಮಠವನ್ನು ಮಾಡಬೇಕಂತ ಸಂಕಲ್ಪ ಮಾಡಿದರು, ಮುಂದೆ ಉತ್ತರಾಧಿಕಾರಿ ಆನೆ ಅಭಿವೃದ್ಧಿ ಮಾಡ್ತಾನಂತೇಳಿ ಅದು ಈಗ ನಿಜ ಆಗಿದೆ, ನಾವು ತಯಾರಾದೀವಿ ಅಂಥೇಳಿ ಆಗ ಸುತ್ತಮುತ್ತಲಿನ ಗ್ರಾಮದ ಹಾಗೂ ಮುಗನೂರು ಜಗೇರಿ ಆ ಎಲ್ಲ ಸದ್ಭಕ್ತರು ಸೇರಿ ಆ ಭಕ್ತರು ಒಬ್ಬರು ಭಕ್ತರು ಆ ಭೂಮಿಯನ್ನು ಕೊಟ್ಟಿರ್ತಾರಲ್ಲ, ಆ ಭಕ್ತರ ಸಹಕಾರದಲ್ಲಿ ಅನೇಕರು ಬೇವಿನ ಗಿಡವನ್ನು ಕೊಡ್ತಾರೆ, ಅನೇಕ ₹1 ಹಿಂದಿನ ₹1000 ಕೊಡ್ತಾರೆ. ಆ ಮಠದಿಂದ ಈ ಗುರುಗಳು ಇಲ್ಲೇ ಗವಿಮಠದವ್ರನ್ನ ನಾವು ನೆನೆಸ್ಬೇಕಲ್ಲ, ಗವಿಮಠ ಮತ್ತು ಒಪ್ಪತ್ತೇಶ್ವರ ಸ್ವಾಮಿಗಳು, ಇನ್ನೂ ಹಲವಾರು ಸ್ವಾಮಿಗಳು ಇವರ ಸಹಕಾರದಲ್ಲಿ ಅವಾಗ ನಾವು ಹೋಗಿದ್ವಿ. ಆ ಸಹಕಾರದಲ್ಲಿ ಆ ಮಠವನ್ನು ಭಕ್ತರ ಒಂದು ಸಹಕಾರದಲ್ಲಿ ಮಠ ನಿರ್ಮಾಣ ಆಗ್ತದೆ. ಮಠ ನಿರ್ಮಾಣ ಆಯ್ತು. ಮಠ ಅಂದರೆ ಹಾಗೆ ಎಲ್ಲ ಸ್ವಾಮಿ ಕುಂತು ಇರಬಾರ್ದು, ನಿಂತು ನೀರಾಗಬೇಕಂತೇಳಿ ಇವರು ಗುರುಗಳು ಸಂಚಾರ ಮಾಡ್ತಾ ಅಲ್ಲಿ ಭಕ್ತರನ್ನ ಮನಸ್ಸನ್ನು ಗೆದ್ದು ಆವಾಗ ಅನೇಕ ಹಳ್ಳಿಗಳಿಗೆ ಒಡನಾಟ ಮಾಡ್ತಾರೆ. ಅದು ಒದೇಗೋಳ, ಜೇಗೇರಿ, ಆಮೇಲೆ ಮ್ಯಾಕಲ್ಜರಿ, ಗೌಡಗೇರಿ, ಬೆಣಸಮಟ್ಟಿ, ಕುಂಟೋಜಿ, ಮುಗನೂರು, ಎಚ್ ಎಸ್ ವೆಂಕಟಾಪುರ, ನರಸಾಪುರ, ಬೈರಾಪುರ, ಕುಂಬಳಾವತಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತರ ಸಹಕಾರದಲ್ಲಿ ಗುರುಗಳ ನಿಮ್ಮಿಂದ ನಾವು ಇರ್ತೀವಿ, ಏನಾದರೂ ನಾವು ನಿಮ್ಮ ಸೇವೆಯನ್ನು ಮಾಡ್ತೇವೆ ಅಂಥೇಳಿ ಇವರಿಗೆ ಸಹಕಾರವನ್ನು ನೀಡ್ತಾರೆ ಗುರುಗಳಿಗೆ. ಯಾಕಂದ್ರೆ ರೋಗಿ ಬಯಸಿದ್ದು ಅದೇ, ಡಾಕ್ಟ್ರ್ ಹೇಳಿದ್ದು ಬಯಸಿದೆ ಅನ್ನೋ ಹಾಗೆ ನಾನು ಏನಾದರೂ ಧರ್ಮದ ಸೇವೆ ಮಾಡಬೇಕು, ಸಮಾಜದ ಸೇವೆ ಮಾಡಬೇಕು, ಗುರುವಿನ ಸೇವೆ ಮಾಡಬೇಕಂತೇಳಿ ಭಕ್ತರ ಸಹಕಾರದಲ್ಲಿ ಬೃಹದಾಕಾರ ಒಂದು ಮಠವನ್ನು ನಿರ್ಮಾಣ ಮಾಡ್ತಾರೆ ಇವ್ರ ಮಾರ್ಗದರ್ಶನದಲ್ಲಿ. ಆ ನಿರ್ಮಾಣ ಮಾಡಿದ್ಮೇಲೆ ಮಠ ಆಯಿತು, ಮುಂದೆ ಏನಾದರೂ ಮಾಡ್ಬೇಕಂಥೇಳಿ ವರ್ಷಕ್ಕೊಮ್ಮೆ 5 ದಿವಸ ಪ್ರವಚನ ಮಾಡಿ ಪುರಾಣವನ್ನು ಹಚ್ಚಿ ಆಮೇಲೆ ಸಂಚಾರ ಮಾಡ್ತಾ ಆ ಭಕ್ತರ ಹಣದಲ್ಲಿ ಮುಂದೆ ಪ್ರವಚನ ಮಾಡಿ ಸಾಮೂಹಿಕ ವಿವಾಹವನ್ನು ಸಂಕಲ್ಪ ಮಾಡ್ತಾರೆ. ಇವತ್ತಿಗೆ ಈ ವರ್ಷಕ್ಕೆ 25 ವರ್ಷ ಆಗ್ತದೆ. ಅಂದರೆ ಬೆಳ್ಳಿ ಹಬ್ಬ ಸತತವಾಗಿ 1ನೇ ವರ್ಷದಿಂದ ಹಿಡಿದು 25 ಬೆಳ್ಳಿ ಹಬ್ಬ ಆಚರಣೆ ಮಾಡುತ್ತ ಶಕ್ತಿ ಆದಂದ್ರೆ ಸಟಸ್ಥಳ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಸಲ್ತದೆ. ಏನು ಮಾತನ್ನು ಹೇಳಿ ಇದು ಭಕ್ತರ ಸಹಕಾರ. ದೇವರು ನಮ್ಮ ಭಕ್ತರಂದ್ರೆ ದೇವರು. ಅವರ ಸಹಕಾರದಲ್ಲಿ ಮುಂದೆ 25 ವರ್ಷದ ಪರ್ಯಂತರವಾಗಿ ಸಾಮೂಹಿಕ ವಿವಾಹ, ಅದರ ಜೊತೆಗೆ ಧರ್ಮ ಕಾರ್ಯಕ್ರಮ, ಸಂಸ್ಕೃತಿ ಕಾರ್ಯಕ್ರಮ ಅನೇಕ ರೀತಿಯಿಂದ ಮಾಡ್ಕೊಂಡು ಬಂದು ಈಗ ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಾರೆ. ಇದು ಅಲ್ಲದೆ ಅನೇಕ ರೀತಿಯಿಂದ ಭಕ್ತರಿಗೊಂದು ಸೇವೆ ಮಾಡಬೇಕಂಥೇಳಿ
ಒಂದು ಬೃಹತ್ತಾಕಾರವಾಗಿರ್ತಕ್ಕಂಥ ಭಕ್ತರ ದೇಣಿಗೆ ಕೊಟ್ಟುವುದರಲ್ಲಿ ಸುತ್ತಮುತ್ತಲ ಗ್ರಾಮದೆಲ್ಲ ಸೇರಿ ಒಂದು ತೇರು ಮಾಡಬೇಕು, ಜಾತ್ರೆ ಮಾಡಬೇಕು, ಭಕ್ತರನ್ನ ಆನಂದ ಪಡಿಸ್ಬೇಕಂತೇಳಿ ಇವ್ರ ಸಂಕಲ್ಪ ಆಗುತ್ತೆ. ಆ ಎಲ್ಲ ಭಕ್ತರ ಸುತ್ತಮುತ್ತಲಿನ ಗ್ರಾಮದ ಹಾಗೂ ಮುಗನೂರು, ಎಚ್ ಎಸ್ ಶಂಕಟಾಪುರ ಹಾಗೂ ಜೇಗೇರಿ ಗ್ರಾಮದ ಸಂಕಲ್ಪದೊಂದಿಗೆ ಒಂದು ಬೃಹತ್ತಾಕಾರವಾದಂಥ ಒಂದು ತೇರನ್ನು ನಿರ್ಮಾಣ ಮಾಡ್ತಾರೆ. ಆ ತೇರು ನಿರ್ಮಾಣ ಮಾಡಿದ ಜಾತ್ರೆ ಅದು ಜಾತ್ರೆ ಮತ್ತು ತೇರಾಗ್ತದೆ. ಅದರ ಜೊತೆಗೆ ಇನ್ನೂ ಒಂದು ಕೆಲಸ ಏನು ಮಾಡಿದ್ರು ಅಂದ್ರೆ ಮನ್ನಿರಂಜನ ಪ್ರಣವ ಸ್ವರೂಪಿ ಗವಿಮಠದ ಬಸವಲಿಂಗ ಮಹಾಸ್ವಾಮಿಗಳು ಮಾರ್ಗದರ್ಶನದಲ್ಲಿ ಯಡೂರಿಗೆ ಪಾದಯಾತ್ರೆ ಮಾಡ್ತಾರೆ. ಎಲ್ಲೇ ಶೆಲುಡಿ ಸುತ್ತಮುತ್ತಲ ಗ್ರಾಮದ ಸೇರಿ ಯಡೂರಿಗೆ ಪಾದಯಾತ್ರೆಯನ್ನು ಮಾಡ್ತಾರೆ. ಎಷ್ಟೆಷ್ಟು ಅಂದ್ರೆ 200-300 ಜನ ಪಾದಯಾತ್ರೆ. ಅದು ಎಷ್ಟು ವರ್ಷ ಆತಂದ್ರೆ ಈಗ 50 ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ಆ ಪಾದಯಾತ್ರೆಯಲ್ಲಿ ಸಂಚಾರ ಮಾಡ್ತಾ ಇವರು ಗುರುಗಳು ಉಪತ್ತೇಶ್ವರ ಸ್ವಾಮಿಗಳು ಅನೇಕ ಪೂಜ್ಯರು ಅದಕ್ಕೆ ಸಾಥ್ ನೀಡ್ತಾರೆ. ಈಗ 50 ವರ್ಷ ಸುವರ್ಣ ಮಹೋತ್ಸವ ಅದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವರು ಗುರುಗಳು ಏನು ಮಾಡಿದರು, ಆ ಯಡಿಯೂರ ಪಾದಕ ಯಾತ್ರೆಯಲ್ಲಿ ಭಕ್ತರು ಸೇವೆ ಮಾಡತಕ್ಕಂಥ ಶ್ಲಾಘನೀಯ, ನಂದೊಂದು ಸೇವೆ ಆಗಲಿ ಅಂತೇಳಿ ಆ ಪಾದಯಾತ್ರೆ ಎಷ್ಟು ಜನ ಪಾದಯಾತ್ರೆ ಮಾಡಿದ್ದಾರೆ, ಎಷ್ಟು ಸ್ವಾಮಿಗಳು ಪಾದಯಾತ್ರೆ ಮಾಡಿದೆ ಅವರಿಗೆಲ್ಲ ಗೌರವಿಸಬೇಕಂತೇಳಿ ಇದು 50ನೇ ಸುವರ್ಣ ಮಹೋತ್ಸವ ಕೂಡ ಈ ಕಾರ್ಯಕ್ರಮದಲ್ಲಿ ನೆರವೇರಿಸ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇವೆಲ್ಲ ಕಾರ್ಯಕ್ರಮಗಳು ಕಾವ್ಯ ಅಂದ್ರೇನು, ತ್ಯಾಗದ ಸಂಕೇತ, ಕಾವ್ಯ ಅಂದ್ರೆ ಧರ್ಮದ ಸಂಕೇತ. ಹೀಗಾಗಿ ಒಬ್ಬ ಸ್ವಾಮಿಯಾಗಿ ನಾನು ಸಮಾಜಕ್ಕೆ ತನು ಮನ ಇದನ್ನು ಅರ್ಪಣೆ ಮಾಡ್ಬೇಕಂತೇಳಿ ಇವರ ಸಂಕಲ್ಪ ನೆರವೇರಿದೆ. ಅದರ ಜೊತೆಗೆ ನಮ್ಮ ಮಾಗೊಂಡವರಾಗಲಿ, ನಮ್ಮ ಬಡಿಗೇರಾಗಲಿ, ನಮ್ಮ ಶಂಕರಪ್ಪ ಆಗಲಿ, ಇದರ ಜೊತೆಗೆ ಎಚ್ ಎಸ್ ಶಂಕಟಾಪುರ ಸದ್ಭಕ್ತರು, ಅದರ ಜೊತೆಗೆ ಮುಗನೂರು ಸದ್ಭಕ್ತರು, ಜೇಗೇರಿ ಸದ್ಭಕ್ತರು ಆಗಲಿ ಹೇಳಿದಾಗ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಒಂದು ಸಹಕಾರದಲ್ಲಿ ಮಾತ್ರ ಇದು ಕಾರ್ಯಕ್ರಮ ನಡೀತದೆ. ನಮ್ಮ ಮಠ ಅಂದ್ರೆ ನಮ್ಮದಲ್ಲ, ಇದು ಭಕ್ತರದೇ. ಆ ಭಕ್ತರ ಒಂದು ಸಹಕಾರದಲ್ಲಿ ಬೃಹದಾಕಾರದಂಥ ಕಾರ್ಯಕ್ರಮ. ಆಮೇಲೆ 30ನೇ ತಾರೀಕಿಗೆ ಪ್ರವಚನ, ಇದು 25ನೇ ಬೆಳ್ಳಿ ಹಬ್ಬ ಶುರುವಾಗಿ 30ನೇ ತಾರೀಕಿಗೆ ಮನ್ನಿರಂಜನ ಪ್ರಪಿ ಗಂಗಾಧರ ಮಹಾಸ್ವಾಮಿಗಳು, ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ನಿಡಗುಂದಿಕೊಪ್ಪ, ಮನ್ನಿರಂಜನ ಪ್ರಣವಸ್ವರೂಪಿ ಡಾಕ್ಟರ್ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳು ಹರ್ಲಾಪುರ, ಮನ್ನಿರಂಜನ ಪ್ರಣವಸ್ವರೂಪಿ ಡಾಕ್ಟರ್ ಹಿರಿಯ ಶಾಂತವೀರ ಮಹಾಸ್ವಾಮಿಗಳು ಗವಿಮಠ ಹೂವಿನಡಗಲಿ, ಹಾಗೂ ಸಟಸ್ಥಲ ಬ್ರಹ್ಮ ಕೈಲಾಸಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಪೂರ್ತಿಗೇರಿ, ಸಟಸ್ಥಲ ಬ್ರಹ್ಮ ಫಕೀರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಓಂಕಾರೇಶ್ವರ ಮಠ ಓಂಕಾರಗಿರಿ ಗದಗ ಇವರು ವಹಿಸ್ಕೊತಾ ಇದ್ದಾರೆ. ಇನ್ನು ಅದರ ಜೊತೆಗೆ 27ನೇ ತಾರೀಕಿಗೆ ದಿವ್ಯ ಸಾನ್ನಿಧ್ಯ ನಿರಂಜನ ಪ್ರಣವಸ್ವರೂಪಿ ಗುರುಪಾದ ಮಹಾಸ್ವಾಮಿಗಳು ಗುಲ್ಗಂಜ ಮಠ ರೋಣ, ಮನ್ನಿರಂಜನ ಪ್ರಣವ ಗುರುಶಾಂತ ಮಹಾಸ್ವಾಮಿಗಳು ಇರಕ್ತ ಮಠ ಶರಡಿ, ಹಾಗೂ ಸಟಸ್ಥಲ ಬ್ರಹ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ನೆರೆಗಲ್, ಸಟಸ್ಥಲ ಬ್ರಹ್ಮ ಶಿವಪೂಜೆ ಶಿವಾಚಾರ್ಯ ಮಹಾಸ್ವಾಮಿಗಳು ನವಗ್ರಹ ಹಿರೇಮಠ ಬದಾಮಿ, ಶ್ರೀ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ಕನಕಗುರು ಪೀಠ ಶಾಖಾಮಠ ಬಾದಿಮನಾಳ, ಶ್ರೀ ಹಜರತ್ ಸೈಯದ್ ನಿಜಾಮುದ್ದೀನ್ ಗಜೇಂದ್ರಗಡ, ಶ್ರೀ ಪರಮ ಪೂಜ್ಯ ಶ್ರೀ ಶಿವಕುಮಾರ ಶರಣರು 42 ವೀರೇಶ್ವರ ಶರಣರ ಮಠ ನರಸಾಪುರ ಗದಗ, ಪೂಜ್ಯ ಶ್ರೀ ಮಹೇಶ್ವರ ಮಹಾಸ್ವಾಮಿಗಳು ಅಡವೀಂದ್ರ ಸ್ವಾಮಿಗಳ ಮಠ ಧರ್ಮದರ್ಶಿಗಳು. ಇದು 27ನೇ ತಾರೀಕು ಆಗ್ತದೆ. ಇದಾದ ನಂತರ 28ನೇ ತಾರೀಕಿಗೆ ಸಟಸ್ಥಲ ಬ್ರಹ್ಮ ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಜುಕ್ತಿ ಹಿರೇಮಠ ಸೂಡಿ, ಸಟಸ್ಥಲ ಬ್ರಹ್ಮ ವೀರಭದ್ರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಿದ್ದರಬೆಟ್ಟ ಅಬ್ಬಿಗೇರಿ, ಸಟಸ್ಥಲ ಬ್ರಹ್ಮ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಚಳಗೇರಿ, ಪೂಜ್ಯ ಶ್ರೀ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳು ದಾಸೋಹ ಮಠ ಆಡೂರು ರಾಜೂರ್, ಮನ್ನಿರಂಜನ ಪ್ರಣವ ವೀರೇಶ್ವರ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಶಾಖಾಮಠ ನರಸಾಪುರ, ಮನ್ನಿರಂಜನ ಪ್ರಣವ ಕಲ್ಲಿನಾಥ ಸ್ವಾಮಿಗಳು ಲೀಲಾಮಠ ಭೀಮನಗಡ. ಹೀಗೆ ಅವತ್ತು ಅನ್ನಪ್ರಸಾದವನ್ನು ದಿನಿತ್ಯ ಒಬ್ಬೊಬ್ಬರು ಇಟ್ಕೊತಿದ್ದೆ, ಅದನ್ನು ಆಮೇಲೆ ಹೇಳ್ತೀನಿ. ಇನ್ನು 29ನೇ ತಾರೀಕಿಗೆ ಸಟಸ್ಥಲ ಬ್ರಹ್ಮ ಶಿವಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಪುಣ್ಯಾರಣ್ಯ ಪತ್ರಿಯನ ಮಠ ನರಗುಂದ, ಹಾಗೂ ಪೂಜ್ಯ ಶ್ರೀ ಕಲ್ಲಯ್ಯನವರು ಪೀಠಾಧಿಪತಿಗಳು ವೀರೇಶ್ವರ ಪುಣ್ಯಾಶ್ರಮ ಗದಗ, ಮನ್ನಿರಂಜನ ಪ್ರಣವಸ್ವರೂಪಿ ಶಿವಯೋಗಿ ಮಹಾಸ್ವಾಮಿ ಇರಕ್ತಮಠ ಗುಡ್ಡದ ಅನ್ವೇರಿ, ಸಟಸ್ಥಲ ಬ್ರಹ್ಮ ಕಾಡಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮುರುಳಿಮಠ ಗುಳೇದಗುಡ್ಡ, ಶ್ರೀ ಪರಿಪೂರ್ಣಾನಂದ ಭಾರತಿ ಮಹಾಸ್ವಾಮಿಗಳು ಸಿದ್ದಾರಮಠ ಬೆಳವಡಿ. ಹಾಗೆ ಕೊನೆಯ ಅಂಚಿನಲ್ಲಿ 30ನೇ ತಾರೀಕಿಗೆ ಮನ್ನಿರಂಜನ ಜಗದ್ಗುರು ವಿಜಯ ಮಹಂತ ಸ್ವಾಮಿಗಳು ಮೈಸೂರು ಮಠ ಗಜೇಂದ್ರಗಡ, ಮನ್ನಿರಂಜನ ಜಗದ್ಗುರು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಸ್ವಸ್ಥಾನ ಮಠ ಹಾಳ್ಕೇರಿ ಹೊಸಪೇಟೆ, ಸಟಸ್ಥಲ ಬ್ರಹ್ಮ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀಧರಿ ಮುರಳಿ ಹಿರೇಮಠ ಗಜೇಂದ್ರಗಡ ಯಲಬುರ್ಗ, ಮನ್ನಿರಂಜನ ಒಪ್ಪತ್ತೇಶ್ವರ ಮಹಾಸ್ವಾಮಿ ಗುಳೇದಗುಡ್ಡ, ಪೂಜ್ಯ ಶ್ರೀ ದಯಾನಂದ ಮಹಾಸ್ವಾಮಿ ಸಿದ್ದಾರೂಢ ಮಠ ಇಬ್ರಾಹಿಂಪುರ, ತ್ರಿವಿಧ ದಾಸೋಹಿ ಡಾಕ್ಟರ್ ಜಗದ್ಗುರು ಸಿದ್ದರಾಮ ಮಹಾಸ್ವಾಮಿ ಸ್ವಸ್ಥಮಠ ಯಡಿಯೂರು ಡಂಬಳ ಗದಗ, ಮನ್ನಿರಂಜನ ಬಸವಲಿಂಗ ಮಹಾಸ್ವಾಮಿ ಗವಿಮಠ ನವಲಗುಂದ, ಸಟಸ್ಥಲ ಬ್ರಹ್ಮ ಗುರುಸಿದ್ದೇಶ್ವರ ಮಹಾಸ್ವಾಮಿ ಗುರುಸಿದ್ದೇಶ್ವರ ಮಹಾಮಠ ಜಗೇರಿ, ಸಟಸ್ಥಲ ಬ್ರಹ್ಮ ಕೈಲಾಸಪತಿ ಮಹಾಸ್ವಾಮಿಗಳು ಶ್ರದ್ಧಾನಂದ ಮಠ ಅನವಾಲ, ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿ ಸಿದ್ದಾರೂಢ ಮಠ. ಈ ಎಲ್ಲ ಕಾರ್ಯಕ್ರಮ ದಾಸೋಹ ಮಾಡ್ತಾ ಇದ್ದಾರೆ, ಅನ್ನದಾಸೋಹವನ್ನು.
ಈ ದಿನ್ನಿ ಭಾವೈಕ್ಯತೆಯಾಗಿ ಮುರ್ತು ಸಾಬ್ ಕಾಶಿಂ ಸಾಬ್ ಕುಷ್ಟಗಿ ಸಾಕಿನ್ ಜಗೇರಿ ಹಾಗೂ ಬಸಯ್ಯ ಹಿರೇಮಠ ಬೆಂಗಳೂರು ಬೇಕರಿ ಗಜೇಂದ್ರಗಡ ಮುಗನೂರು, ಪ್ರಭು ಶಿವಾನಂದಪ್ಪ ಲಕ್ಕಲ್ಕಟ್ಟಿ, ಸಹಾಯಕ ಇಂಜಿನಿಯರ್ ಕೆ ಬಿ ರೋಣ, ಶ್ರೀ ರಾಮನಾಥ ಲಕ್ಷ್ಮಣ ಸಹ ಚವಾಣ್ ಇಳಕಲ್, ಈ ಎಲ್ಲ ದಾಸೋಹಿಗಳು ದಿನ್ನಿತ ಅನ್ನ ಪ್ರಸಾದವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮುಖ್ಯ ಅತಿಥಿಗಳ ಎನ್ನಿಕೊಂಡೆಲ್ಲ ಹೆಸರು ಹೇಳೋಕ್ಕಾಗಲ್ಲ. ಆ ಮುಖ್ಯ ಅತಿಥಿಗಳು ಅವರಿಗೂ ಕೂಡ ಸನ್ಮಾನ ಇದೆ. ಈ ಜಗತ್ತಿಗೆ ಒಳ್ಳೆಯದಾಗಲಂತೆ ಹಾರೈಸಿ ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು.